ಎಲ್ಲರಿಗೂ ನಮಸ್ಕಾರ. ಕಡಲೆಬೇಳೆ ಹೋಳಿಗೆ ಹೂರ್ಣ ತಯಾರಿ ಹೆಂಗೆ ಮಾಡಬೇಕು ವಿಧಾನ ಅದ್ರದ್ದು ಹೇಳ್ಕೊಡ್ತೇನೆ ರೀ. ಅದನ್ನು ಕಡಲೆಬೇಳೆ ತೊಗೊಂಡು ಇಷ್ಟನ್ನು ಹೆಂಗೆ ಎಷ್ಟು ಕುದಿಸ್ಬೇಕು ಪ್ರಮಾಣದು ಎಲ್ಲ ಹೇಳ್ಕೊಡ್ತೀನಿ. ಒಂದು ದೊಡ್ಡ ಬೌಲ್ ಅಷ್ಟು ನಾನು ಕಡಲೆಬೇಳೆಯನ್ನು ತೊಗೊಂಡೇನಿ. ಈಗ ತೊಗರಿಬೇಳೆ ಹೂರ್ಣ ಮಾಡ್ತಾರೆ ರೀ, ಹೆಸರು ಬೇಳೆ ಹೂರ್ಣ ಮಾಡ್ತಾರೋ. ನಾ ಈಗ ಕಡಲೆಬೇಳೆಯ ಹೂರ್ಣವನ್ನು ತೋರ್ಸಾಕ್ತೇನೆ. ಇಷ್ಟು ಇದು ಯಾರಿಗೆ ಹೂರ್ಣದ್ದು ಇದು ಎಷ್ಟು ಪ್ರಮಾಣ ಹಾಕಬೇಕು ಅದತ್ತು ಗೊತ್ತಿರಲಿಲ್ಲ ಅಂದ್ರೆ ನೋಡ್ಲತ್ತ ಹೇಳೇನೆ ಹಾಕಾಕತ್ತೇನೆ ರೀ. ಈಗ ನೋಡ್ರಿ, ಒಂದು ಕಪ್ನಷ್ಟು ನಾನು ಬ್ಯಾಳೆ ತೊಗೊಂಡನಿ. ಈಗ ಅದಕ್ಕೆ ಈಗ ಸ್ವಲ್ಪ ನೀರು ಹಾಕೋಬೇಕ್ರಿ. ನೀರು ಜಾಸ್ತಿ ಇದ್ರೂ ನಡಿತೈತಿ, ಆದ್ರೆ ಬ್ಯಾಳೆ ಹೆಂಗೆ ಕುದಿಬೇಕಂದ್ರೆ ಹೂರ್ಣ ಅದಕ್ಕೆ ಬೆಲ್ಲ ಹಿಡಿಬೇಕ್ರಿ. ಅದು ಸ್ವಚ್ಛಂಗೆ ಅದನ್ನ ಕ್ಲೀನಂಗೆ ತೊಳ್ಕೊಬೇಕ್ರಿ. ಯಾಕಂದ್ರೆ ಇದ್ರದ್ದು ಕಟ್ ಅಂತ ಹೇಳಿ ಸಾರು ಮಾಡ್ತಿರ್ತಾರೋ, ಬೇಳೆ ಕಟ್ ಅಂತ ಹೇಳಿ ಅದಕ್ಕೆ ಕಟ್ ಬರ್ತಿರ್ತೈತಿ. ಅದಕ್ಕೆ ನಾವು ಕ್ಲೀನಂಗೆ ಅವನ್ನ ಎಲ್ಲ ತೊಳ್ಕೊಬೇಕ್ರಿ. ಈಗ ನೋಡ್ರಿ, ಎಲ್ಲನೂ ಕಡಲೆಬೇಳೆ ತೊಳೆದು ನಾನು ಇಷ್ಟು ಒಂದು ಸ್ವಲ್ಪ ಮ್ಯಾಲೆ ಒಂದು 4 ಬಟ್ಟೆ ನೀರು ಬರ್ಬೇಕ್ರಿ. ಮ್ಯಾಲೆ ಇಷ್ಟು ಬರ್ಬೇಕು. ಅಷ್ಟು ಬಂದ್ರೆ ಅದನ್ನ ಸಣ್ಣಗೆ ಮೀಡಿಯಮ್ ಫ್ಲೇಮ್ನಾಗ ಕುಕ್ಕರ್ ಇಟ್ಟು 3-4 ಸೀಟಿ ಹೊಡೆಸ್ರಿ. ಅಂದ್ರೆ ಅದು ಬರೋಬ್ಬರಿ ಆಗ್ತದೆ. 4 ಸೀಟಿ ಹೊಡಿತಂದ್ರೆ ಅದು ಬೇಳೆ ಸರಿಯಾಗಿ ಬೆಂದಿರ್ತತಿ. ಆ ಬೆಂದ ಬೇಳೆನ ಮುಂದೆ ಅದನ್ನ ಬಸ್ಕೋಬೇಕಾಗ್ತದೆ. ಈಗ ನಾನು 4 ಸೀಟಿ ಹೊಡ್ಸೇನಿ ರೀ. 4 ಸೀಟಿ ಹೊಡೆದ ಅದು ಬೇಳೆ ಈಗ ಕುದ್ದು ಬಿಟ್ಟಿರ್ತೈತಿಲ್ಲ, ಅದು ಸರಿಯಾಗಿ ಕುದ್ದಿತ್ತಂದ್ರೆ ಬೆಲ್ಲ ಹಿಡಿತೈತೆ ರೀ. ಅದಕ್ಕೆ ಅದನ್ನು ಪೂರ್ತಿ ಭಾಳಷ್ಟು ಕುದಿಸ್ಬಾರ್ದು, ಮೀಡಿಯಮ್ ಆಗಿ ಕುದಿಸ್ಬೇಕು. ಆ ಕುದಿಸೋದು ಒಂದು ವಿಧಾನ ಐತಿ. ನಾನು ನಿಮಗೆ ಬೇಳೆ ಹೆಂಗೆ ಕುದ್ದೈತಿ ನಾನು ತೋರಿಸ್ತೀನಿ ವಿಡಿಯೋದಾಗ. ಈಗ ನೋಡ್ರಿ, 4 ಸೀಟಿ ಹೊಡಿತದು. ಬೇಕಾದ್ರೆ ನೀವು ನೋಡಿ ಹೊಡಿಸ್ಬೋದು. ನಿಮ್ಮದು ಕುಕ್ಕರ್ನಾಗ ಬೇಳೆ ಹೆಂಗೆ ಬೇಯ್ತೈತೆ ಅದ್ರ ಮೇಲೆ ಹೋಗ್ತೈತದು. ಈಗ ನಮ್ಮದು 4 ಸೀಟಿ ಹೊಡ್ಸಾಕತ್ತೇನೆ ರೀ. 4 ಸೀಟಿ ಹೊಡೆದಿಂದ ಅದು ಕುಕ್ಕರ್ ಆಫ್ ಮಾಡ್ತೇನೆ ರೀ. ಆಫ್ ಮಾಡಿ ಅದನ್ನು ಬೇಳೆ ಹೆಂಗೆ ಬೆಂದಿರ್ತತಿ ಅನ್ನೋದನ್ನು ನಾನು ತೋರಿಸ್ತೀನಿ. ಇದ್ರಾಗ ಏನಿಲ್ಲ, ಬೇಳೆ ಸರಿಯಾಗಿ ಬೆಂದಿತ್ತಂದ್ರೆ ಅಷ್ಟು ಬೇಳೆ ಎಷ್ಟು ತೊಗೊಂಡಿರ್ತೀವೋ ಅಷ್ಟು ಪ್ರಮಾಣ ಬೆಲ್ಲ ತೊಗೊಂಡು ಹಾಕಬೇಕಾಗಿರ್ತೈತೆ ರೀ. ಬೇಳೆ ಎಷ್ಟು ತೊಗೊಂಡಿರ್ತೀವೋ ಸೇಮ್ ಪ್ರಮಾಣ ಬೆಲ್ಲ ಹಾಕ್ಬೇಕು. ಈಗ ನೋಡ್ರಿ, ಅದು ಬೇಳೆ ಕುದ್ದೈತಿ. ನಾನು ನಿಮಗೆ ತೋರಿಸ್ತೀನಿ. ಈಗ ಇನ್ನೊಂದು ಸೀಟಿ ಹೊಡಿಲ್ಲ ಅಂತ ಹೇಳೇನೆ ಬಿಟ್ಟೇನೆ. ನಾನು 4 ಸೀಟಿ ಹೊಡ್ಸಾಕತ್ತೇನೆ ರೀ. ಬೇಳೆ ಚಂದಂಗೆ ಕುದ್ದಿರ್ತೈತೆ. ಅದು ಇಷ್ಟಾಗಿಂದ ನೋಡಿರಿ, ಕರೆಕ್ಟ್ ಕುದ್ದೈತೆ ನೋಡಿರಿ ಬೇಳೆ. ಅದು ಹೆಂಗೆ ಕುದಿಬೇಕು ಅನ್ನೋದು ನಾನು ತೋರಿಸ್ನದನ್ನ ನೋಡಿರಿ. ಇಷ್ಟು ಕುದಿಬೇಕು ನೋಡ್ರಿ. ಇದನ್ನು ಬೇಳೆಯನ್ನು ನಾವು ಏನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ನೀರಿಲ್ದಂಗೆ ಅದನ್ನ ಪೂರ್ತಿಯಾಗಿ ಸಾನ್ಗಿಗೆ ಹಾಕಿ ಬಸಿಬೇಕ್ರಿ. ಅದನ್ನ ನೀರೆಲ್ಲ ತೆಗೆದು ಬಿಡ್ಬೇಕು. ಇಷ್ಟು ನೋಡ್ರಿ, ಹಿಂಗೆಲ್ಲನೂ ನೀರು ಇದಕ್ಕೆ ಹಾಕಿ ತೆಗೆದು ಬಿಡ್ಬೇಕು. ಅದಕ್ಕೆ ಕಟ್ಟು ಬರ್ತೈತಲ್ರಿ, ಅದನ್ನ ತೆಗೆದು ಇಟ್ಕೋಬೇಕು. ಸಾರು ಮಾಡೋಕೆ ಬರ್ತೈತೆ ರೀ, ಸಾಂಬಾರ್ಗೆ. ನೋಡ್ರಿ, ಈಗ ಇದನ್ನೆಲ್ಲ ಮತ್ತೆ ನಾವು ಹೊಳ್ಳಿ ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಬೆಲ್ಲ ಕುಡಿಸ್ಬೇಕಲ್ರಿ. ಬೆಲ್ಲ ಕುಡಿಸ್ತೀನಿ. ಈಗ ನೋಡ್ರಿ, ಇಷ್ಟು ಬೇಳೆ ಬಂದೈತದು. ಇದನ್ನು ಬೇಳೆಯನ್ನು ಏನು ಮಾಡ್ತೀನಿ ಅಂದ್ರೆ ಮತ್ತೆ ಹೊಳ್ಳಿ ಕುಕ್ಕರ್ಗೆ ಹಾಕ್ತೀನಿ. ಎಲ್ಲ ಬಸ್ತಿದ್ದು ನೀರು ನೋಡ್ರಿ. ಇದನ್ನು ಕಟ್ ಅಂಥೇಳಿ ಮಾಡ್ತಾರೋ. ಇದಕ್ಕೊಂದು ಸ್ವಲ್ಪ ಬೇಳೆನೂ ಹಾಕೋತಾರೆ ರುಬ್ಬಿ. ಬೇಳೆನ ರುಬ್ಬಿ ಹಾಕೋತಾರೆ ರೀ. ಅದಕ್ಕೆ ನಾನು ಈಗ ನೋಡ್ರಿ, ಇದನ್ನು ಎಲ್ಲ ಬಸ್ತಿದ್ದ ಬೇಳೆಯನ್ನು ಮತ್ತೆ ಹೊಳ್ಳಿ ಕುಕ್ಕರ್ಗೆ ಹಾಕೋಗ್ತಾನೆ. ನೀರು ಒಂದಿಷ್ಟು ಇಲ್ಲ, ಬೇಳೆ ಕುದ್ದೈತೆ ರೀ. ಇದಕ್ಕೆ ನಾನು ಬೆಲ್ಲ ಒಡೆದ ಸೇಮ್ ಪ್ರಮಾಣದಾಗ ನಾನು ಹಾಕೊಳಕ್ತೇನೆ ರೀ. ಈಗ ನೋಡ್ರಿ, ಬೇಳೆ ಇಷ್ಟು ಹಾಕಿದ್ನಲ್ರಿ, ಅಷ್ಟು ಬೆಲ್ಲ ಹಾಕೊಳಕ್ತಾನೆ. ಬೇಳೆ ಎಷ್ಟು ಹಾಕಿರ್ತೀವೋ ಅಷ್ಟು ಬೆಲ್ಲ ಹಾಕೋಬೇಕು. ಯಾಕಂದ್ರೆ ಬೇಳೆ ತೀರಾ ಕುದಿಬಾರ್ದು. ಇಷ್ಟು ತೆಗೆದಿಡ್ರಿ. ನಿಮಗೆ ಬೇಕಾದ್ರೆ ಹಾಕೋರಿ ಬೆಲ್ಲ. ಸ್ವಲ್ಪ ಜಾಸ್ತಿನೇ ಬೇಕಾತಂದ್ರೆ ಜಾಸ್ತಿ ಹಾಕೋಬೋದು. ಈಗ ನೋಡ್ರಿ, ಇದನ್ನು ಏನು ಮಾಡ್ಬೇಕಂದ್ರೆ ಪೂರ್ತಿಯಾಗಿ ಇದನ್ನು ಕುದಿಸ್ಕೋಬೇಕ್ರಿ. ಕುದಿಬೇಕು ನೋಡ್ರಿ, ಅದಷ್ಟು ಚೆಂದಂಗೆ. ಅದು ಬೆಲ್ಲ ಕರಿಗೆ ಅಂದ್ರೆ ಅದು ಬ್ಯಾಳಿದು ಕುದಿತಂದ್ರೆ ಅದು ಮಾರನೇ ದಿನ ಹೂರ್ಣ ಕೆಡಂಗಿಲ್ಲ ರೀ. ಫುಲ್ ಹೂರ್ಣ ಬೇಯಿಸಿದ್ದಿರ್ತೈತಿ, ಬೆಲ್ಲ ಹಾಕಿ ತಿರುಗಿಸಿದ್ದು ಹೂರ್ಣ ಇರ್ತೈತಿ, ಅದು ಏನೂ ಆಗಂಗಿಲ್ಲ ರೀ. ಇದು ಮರುದಿನೂ ಇಟ್ರೂ ಏನೂ ಆಗಲ್ಲ. ಈ ಬ್ಯಾಳೆನೂ ಇಟ್ಟರು ಬರ್ತೈತಿ, ಹೂರ್ಣ ಮಾಡಿಟ್ರೂ ಬರ್ತೈತಿ. ಇದು ಬೆಸ್ಟ್ ಕುದಿಬೇಕು ನೋಡ್ರಿ. ಈಗ ನೋಡ್ರಿ, ಕುದಿಯಾಕತೈತಿ. ಹಿಂಗೆ ಚೆಂದಂಗೆ ಕುದಿಬೇಕು ರೀ. ಅದು ಬ್ಯಾಳೆ ಬೆಲ್ಲ ಎರಡೂ ಮಿಕ್ಸ್ ಆಗಿ ಕುದಿಬೇಕು. ಈಗ ನೋಡ್ರಿ, ಕುದ್ದೈತಲ್ರಿ. ಈ ಥರ ಮಾಡ್ಕೊಂಡ್ರಂದ್ರೆ ನೀವು ಹೂರ್ಣ ಭಾರಿ ಮಸ್ತ್ ಆಕತ್ರಿ. ನೋಡ್ರಿ, ಎಷ್ಟು ಮಸ್ತ್ ಆಗೈತಿ. ಹಿಂಗೆ ಬರ್ಬೇಕ್ರಿ ಅದು ಹೂರ್ಣ. ಯಾಕಂದ್ರೆ ಬೆಲ್ಲ ಪೂರ್ತಿಯಾಗಿ ಕುಡ್ಕೋಬೇಕ್ರಿ, ಚಂದ ಹೂರ್ಣ ಬರ್ಬೇಕದು. ಅಂದ್ರೆ ಹೋಳ್ಗೆ ಟೇಸ್ಟ್ ಆಗ್ತಾವ್ರಿ. ಹೋಳ್ಗೆ ಮಾಡಲಿ ಅಥವಾ ಕಡುಬು ಮಾಡಲಿ, ಏನಾರ ಮಾಡಿರಿ ನೀವು,
ಅದರ ಹೂರ್ಣ ಮಾಡೋದು ಹೆಂಗೆ ಅನ್ನೋದನ್ನು ಹೇಳ್ಕೊಡಾಕ್ತೇನೆ ನಾನು. ಈಗ ನೋಡ್ರಿ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಒಂದೆರಡು ಸಲ ಮಿಕ್ಸ್ ಇದು ಅನ್ನಿಸ್ಬೇಕು. ಇಲ್ಲ ಮತ್ತೊಂದು ಸ್ವಲ್ಪ ಏನರ ನಿಮಗೆ ಅದು ದಪ್ಪ ಅನ್ನಿಸ್ತಂದ್ರೆ ಇನ್ನೊಂದು ಸಲ ತಿರುಗಿಸ್ಬೇಕು. ಈಗ ನೋಡ್ರಿ ಪೇಸ್ಟ್ ಆಗೈತ್ರಿ ಇದು. ಅದಕ್ಕೆ ನಾನು ಬಿಟ್ಟನಿ ನೋಡ್ರಿ ಹೋಳ್ಗೆ ಮಾಡೋಕೆ ಇದು ಅಥವಾ ಕಡುಬು ಮಾಡಲಿ ಎಲ್ಲಕ್ಕೂ ಬರುವಂಗೆ ಒಂದು ಹೂರ್ಣ ತಯಾರಾಗೈತ್ರಿ. ಇದು ಕರೆಕ್ಟಾಗೇ ಮಾಡ್ಕೊಂಡೆ ನೋಡ್ರಿ. ಹೋಳ್ಗೆಗೂ ಮಸ್ತ್ ಆಗುತ್ತೆ ರೀ, ಕಡುಬಿಗೂ ಮಸ್ತ್ ಆಗುತ್ತೆ. ಇದೇ ಥರ ನೀವು ಹೂರ್ಣವನ್ನು ಚೆಂದಂಗೆ ಮಾಡ್ಕೊಂಡ್ರಂದ್ರೆ ನೀವು ಹೋಳ್ಗೆ ಆರಾಮಾಗಿ ಮಾಡ್ಬೋದು. ಕಡಲೆಬೇಳೆ ಹೂರ್ಣ ಅಂದ್ರೆ ಟಫ್ ಅದು ಅಂತಿರ್ತಾರೋ, ಅದು ಏನು ಟಫ್ ಅಂದ್ರೆ ಅದನ್ನು ಕಡಲೆ ಬೇಳೆ ಕುದಿಸೋದ್ರಾಗ ಐತ್ರಿ. ಮಾಡಿರಿ ನೀವು.